ರಾಜ್ಯಪಾಲರು ಅವತ್ತು ಭಾಷಣ ಸಂಪೂರ್ಣ ಓದ್ಬಿಟ್ಟಿದ್ರೆ ಈ ಸಮಸ್ಯೆನೇ ಉದ್ಭವ ಆಯ್ತಿರ್ಲಿಲ್ಲ. ಈಗ ನೀವು ವಿಷಾದ ವ್ಯಕ್ತ ಮಾಡಿ ಸದನ ಅಂತಕ್ಕಂಥದ್ದು ಇದೆಯಲ್ಲ, ಇಟ್ ಇಸ್ ನಾಟ್ ಕರೆಕ್ಟ್. ಸದನ ತಪ್ಪೇನ್ ಮಾಡಿದೆ? ಗೋ ಬ್ಯಾಕ್ ಅಂತ ಹೇಳಿದ್ರು. ಹೌದಪ್ಪ, ಅವರು ಓದ್ಲಿಲ್ಲ ಅದಕ್ಕೋಸ್ಕರ ಗೊತ್ತಿಲ್ಲ. ನಾನು ಕೇಳಿಸ್ಕೊಂಡಿಲ್ಲ. ನಿಮ್ಗೆಲ್ಲ ನಾನು ಹೇಳ್ತಾ ಇರೋದು ಯಾರು ಹಿಂಗ್ ಮಾಡಿದಾರ. ಅದರಿಂದ ಸದನ ವಿಷಾದ ವ್ಯಕ್ತ ಮಾಡಬೇಕು ಅಂತಂದ್ರೆ ಯಾಕೆ? ಈಗ ಅದು ಇದಕ್ಕೇನು, ಈಗ ರಾಷ್ಟ್ರಗೀತೆನ ಅವರು ಅದು ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಹೊರಟೋದ್ರಲ್ಲ, ಯಾಕೆ? ಅದಕ್ಕೇನು ಉತ್ತರ ಹೇಳ್ತೀರಿ ನೀವು? ಅದೇ ನೀವು ನುಡಿಸ್ಬೇಕಾಗಿದ್ದವ್ರು ನಿಮ್ಮ. ಆಯ್ತಪ್ಪ, ಓದ್ಲಿಲ್ಲ ಓದ್ಲಿಲ್ಲ ಬಿಡಿ, ಓದ್ಲಿ. ರೆಡ್ ಅಂಡ್ ರೆಕಾರ್ಡೆಡ್ ಆಯ್ತು, ಆಯ್ತಲ್ಲ. ರಾಜ್ಯಪಾಲರು ರಾಷ್ಟ್ರಗೀತೆ ಆಗೋರಿಗೆ ಇರ್ಬೇಕಾಗಿತ್ತಲ್ಲ, ಯಾಕೆ ಹೊರಟೋದ್ರು? ಹಿಂದೆ ಇದ್ದವರೆಲ್ಲ ಯಾಕೆ ಹೋದ್ರು? ಜನ ಗವರ್ನರ್ಗಳೆಲ್ಲ ಅವ್ರು ಯಾಕೆ ಹೋದ್ರು? ಹಿಂದೆ ಇದ್ದವರೆಲ್ಲ ಯಾವ ಆಗೇನ್ ಮಾಡ್ತಿದ್ರಿ ನೀವು? ಅದನ್ನೇ ಆಗೇನ್ ಮಾಡ್ತಿದ್ರಿ ನೀವಿದ್ರಲ್ಲ. ಈಗ ಸುರೇಶ್ ಕುಮಾರ್ ಹೇಳಿದ್ರು, ನೀವು ಹೋಗಿ ಅಂತ ಹೇಳಿ ನೀವೇ ವಿರೋಧ ಪಕ್ಷದ ನಾಯಕರಿದ್ದು ಗವರ್ನರ್ಗೆ ನೀವು ಹೋಗಿ ಅಂತ ಹೇಳಿದ್ರಿ. ನೀವೇ. ನಾನೇನು ಹೇಳಿಲ್ಲ. ಸುರೇಶ್ ಕುಮಾರ್ ಓದ್ಲಿಲ್ವಾ? ಸುರೇಶ್ ಕುಮಾರ್ ಬೆಳಿಗ್ಗೆ ಓದಿದ್ರಲ್ಲ, ನಾನು ಹೋಗ್ಲಿಲ್ಲ. ಅವತ್ತಿನ ಸನ್ನಿವೇಶ ಬೇರೆ ಇತ್ತು, ಇವತ್ತಿನ ಎಲ್ಲ ಒಂದೇ ಸರ್. ಅವತ್ತು ನನಗೆ ಗೊತ್ತಿಲ್ಲ, ನಾನು ಮರ್ತ್ಬಿಟ್ಟಿದ್ದೀನಿ. ಇದೇ ಜನ ಎಲ್ಲ ಮರ್ತ್ಬಿಟ್ಟಿದ್ದೀನಿ, ನಾನು ಮರ್ತ್ಬಿಟ್ಟಿದ್ದೀನಿ. ನಾನು ರೀಕಲೆಕ್ಟ್ ಮಾಡಬೇಕು, ಅದನ್ನ ಗೊತ್ತಿಲ್ಲ ನನಗೆ. ಅವತ್ತು ಏನಾಗಿದೆ ಅಂತಂದ್ರೆ 11ನೇ ಇಸ್ವಿನಲ್ಲಿ 2011ರಲ್ಲಿ ನೀವು ಟ್ರೆಜರಿ ಬೆಂಚ್ ನಲ್ಲಿ ಇದ್ರಲ್ಲಪ್ಪ. ಹಾಗೆ ಏನ್ ಮಾಡಿದ್ರಿ ನೀವು? ರಾಜ್ಯಪಾಲರ ಭಾಷಣಕ್ಕೆ ನೀವೇ ಅಡ್ಡಿಪಡಿಸ್ತವ್ರು. ಈಗ ದೊಡ್ಡ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀರಾ. ದೊಡ್ಡ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇರುವಾಗ ಸತ್ಯಕ್ಕೆ ದಯವಿಟ್ಟು ಅಪಚಾರ ಆಗಬಾರ್ದು. ನಾನು ಪ್ಲೀಸ್ ಅಲ್ಲ, ಯಾಕಂದ್ರೆ ಬಹಳ ಸತ್ಯಕ್ಕೆ ಅಪಚಾರ ಆಗಬಾರ್ದು. ಯು ಆರ್ ಇನ್ ಎ ಟಾಪ್ ಮೋಸ್ಟ್ ಪೊಸಿಷನ್. ನಿಮ್ಮಿಂದ ಏನ್ ಬಂದ್ರು ಕೂಡ ಸತ್ಯನೇ ಬರಬೇಕು. ಈಗ ಬಹಳ ಇಂಪಾರ್ಟೆಂಟ್, 6/1/2011, 6th January 2011 ಆಗ ಅಪೋಸಿಷನ್ ಲೀಡರ್ ಆಗಿದ್ದವರು ಸಿದ್ದರಾಮಯ್ಯನವರು. ಓಕೆ, ಅವತ್ತು ಹನ್ಸ್ರಾಜ್ ಭಾರದ್ವಾಜ್ ಅವರು ಗವರ್ನರ್, ಘನತೆವಿತ್ತ ಗವರ್ನರ್. ನಾನು 5 ಸೆಂಟೆನ್ಸ್ ಓದೋದು. ಹಿಸ್ ಎಕ್ಸಲೆನ್ಸಿ ದ ಗವರ್ನರ್ ಅವರು ಶುರು ಮಾಡ್ತಾರೆ. ಇಲ್ಲಿ ಅಶೋಕ್ ಏನು ಗವರ್ನರ್ಗೆ ಹೇಳಿಲ್ಲ, ನಿಲ್ಲಿಸಬೇಡಿ ಓದಬೇಡಿ ಅಂತ ಅಶೋಕ್ ಏನು ಹೇಳಿಲ್ಲ. ಆನರಬಲ್ ಮಿಸ್ಟರ್ ಚೇರ್ಮನ್, ಆನರಬಲ್ ಮಿಸ್ಟರ್ ಸ್ಪೀಕರ್, ಆನರಬಲ್ members, I wish you all a very happy, prosperous new year and Sankranti. It gives me a great pleasure to welcome all of you to this joint session of the Karnataka Legislature. First para. ಎರಡನೇದು, I deem it a privilege to have the opportunity to serve Karnataka and work for the welfare of the citizens of the state. My government has been striving hard for the last 2.5 years for giving good and my government has been striving hard for the last 2.5 years for giving good and efficient governance to the people. ಅಲ್ಲಿಗೆ ಬಂದರು ಯಾರು? ಗವರ್ನರು. ಆಮೇಲೆ ಇವರು ರೆಕಾರ್ಡ್ ಮಾಡ್ಕೊಂಡಿರೋದು, ಎಲ್ಲ ಮಾನ್ಯ ವಿರೋಧ ಪಕ್ಷದ ಸದಸ್ಯರುಗಳು ಎದ್ದು ನಿಂತು ಸರ್ಕಾರದ ವಿರುದ್ಧ ಘೋಷಣೆ ಹಾಕುತ್ತಿದ್ದರು. ಇದು ರೆಕಾರ್ಡ್ ಆಗಿರೋದು. ಇಲ್ಲ ನಾನು ಸರ್ ನಾನು ಐ ಆಮ್ ಜಸ್ಟ್ ರೀಡಿಂಗ್ ಫ್ರಮ್ ದ ಪ್ರೊಸೀಡಿಂಗ್ಸ್. ರಾಜ್ಯಪಾಲರು ಮೊನ್ನೆ ಭಾಷಣ ಮಾಡಿದಾಗ ಅಫಿಷಿಯಲ್ ಪ್ರೊಸೀಡಿಂಗ್ಸ್ ಘೋಷಣೆಗಳು ಮಾಡಿದ್ರಿ.
ಇನ್ನೊಂದು ಸೆಂಟೆನ್ಸ್ ಓದ್ಬಿಡ್ತೀವಿ ಕೂತ್ಕೊಳ್ಳಿ. ಈಗ ಎಲ್ಲ ಮಾನ್ಯ ವಿರೋಧ ಪಕ್ಷದ ಸದಸ್ಯರುಗಳು ಎದ್ದು ನಿಂತು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಿದ್ದರು. ಆಗ ಶ್ರೀ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರು ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.